ನಮಸ್ಕಾರ ಎಲ್ಲರಿಗೂ. ಇವತ್ತ ಡೇ 6. ಇವತ್ತಿನ ಟಾರ್ಗೆಟ್ಸ್ ಆಕ್ಚುಲಿ ನಾನು ಇವತ್ತಿನ ಡೇ ಏನಂತ ಕರಿತೀನಿ, ಫ್ಯಾಕ್ಟ್ಸ್ ಡೇ ಅಂತ ಕರಿತೀನಿ. ಓನ್ಲಿ ಫ್ಯಾಕ್ಟ್ಸ್ ರಿವಿಷನ್ ಮಾಡೋ ಡೇ ಇವತ್ತಿನ ಬರೀ. ಅಂದ್ರೆ ಏನ್ ಮಾಡಿ, ನಾನು 100 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಕೊಟ್ಟಿನಿ ನಿಮ್ಗೆ. ಇವು ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ಬಿದ್ರೆ ಈ ಆರ್ಟಿಕಲ್ಸ್ ಮೇಲೆ ಬಿಡ್ಬೇಕು ಅಕಸ್ಮಾತ್. ಆ ತರ ಇವ್ ನಿಮ್ 100 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಕೊಟ್ಟಿನಿ. ಇವ್ನ ಒಳ್ಳೆ ಮೇಲೆ ರಿವಿಷನ್ ಮಾಡ್ರಿ ಇವತ್ತು ಆಲ್ಮೋಸ್ಟ್ ಫ್ಯಾಕ್ಟ್ಸ್ ಡೇ ಇರೋದ್ರಿಂದ ಇವನ್ನ ನೀವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ಬೇಕಾಗುತ್ತೆ. ಪ್ರಮುಖ ಸಂವಿಧಾನ ತಿದ್ದುಪಡಿಗಳು ಅಂದ್ರೆ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಕೊಟ್ಟಿನಿ. ಆಮೇಲೆ ಪಾರ್ಟ್ಸ್ ಆಫ್ ದ ಈಗ ಕೇಳ್ತಾರೆ, ನಾವು ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಲ್ಲ ಅದಾವ ಸರ್ ಅಂತ. ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಒಳಗನ 100 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅದಾವ. ಫಾರ್ ಎಕ್ಸಾಂಪಲ್ ಪಾರ್ಟ್ 1 ಅನ್ಕೋರಿ. ಪಾರ್ಟ್ 1 ಒಳಗ ಆರ್ಟಿಕಲ್ 1 ಹಿಂಗ್ ಕೊಟ್ಕೊಂತ ಇದು ಪಾರ್ಟ್ 1 ಇಲ್ಲೇ ಕೊಟ್ಟತ್ಲ ಏನಂತ ಹೇಳಿ ಇಲ್ಲಿ ಆರ್ಟಿಕಲ್ ಕೊಟ್ಟತ್. ಇವೆರಡು ಒಂದು PDF ನಾಗ ಅದಾವ. ಆಮೇಲೆ ಸಂವಿಧಾನದ ಅನುಸೂಚಿಗಳು ಅಂದ್ರೆ ಶೆಡ್ಯೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇವೇನೈತಲ್ರಿ, ಇವ್ ಎದಕ್ ಇಂಪಾರ್ಟೆಂಟ್ ಅಂದ್ರ, ಈಗ ನಾವು ಇಷ್ಟು ದಿವಸ ಕಾನ್ಸೆಪ್ಟ್ ಮೇಲೆ ಹೊಂಟ್ರ ಅಂತ ಹೇಳಿ ಕಾನ್ಸೆಪ್ಟ್ ಓದಾಕತ್ತಿದ್ದೇವೆ. ಅವ್ರು ವಾಪಸ್ ರಿವರ್ಸ್ ಆಗಿ ಫ್ಯಾಕ್ಟ್ಸ್ ಮೇಲೆ ಹೋದ್ರೆ ಏನ್ ಮಾಡ್ತಾರೆ? ಅದಕ್ಕೆ ನಾವ್ ಎರಡಕ್ಕೂ ರೆಡಿ ಇರಬೇಕಾಗುತ್ತೆ. ಅದ್ರ ಸಂಬಂಧ ಫ್ಯಾಕ್ಟ್ಸ್ ಡೇ ಅಂತ ಹೇಳಿ ಮಾಡಿ ನಾ ಇವನ್ನೆಲ್ಲ ರಿವಿಷನ್ ಮಾಡೀನಿ. ಆಕ್ಚುಲಿ ಇಷ್ಟು ದಿವಸ ಏನಿತ್ತು ಗೊತ್ತನ್ರಿ, ಪಾಲಿಟಿ ಓದುದಂದ್ರ ಇಷ್ಟು ಓದಿ ಬಿಟ್ರೆ ಮುಗಿತ್ ಪಾಲಿಟಿ ಅನ್ಕೊಂಡಿದ್ರು. ಆಕ್ಚುಲಿ ಅದ್ ಕಾಲ ಓದ್ತಿರಿ. ಈಗ ಕ್ವಶನ್ಸ್ ಹೆಂಗ್ ಕೇಳತ್ತಾರ ಅಂತಂದ್ರ, ಇವು ಜಸ್ಟ್ ಒಂದೊಂದಷ್ಟು ಕೇಳ್ತಾರ. ಎಲ್ಲರ ಒಂದು ಎರಡು ಕ್ವಶನ್ ಇದ್ರ ಮೇಲೆ ಬೀಳ್ಬೋದು. ಹೆಂಗಂತಂದ್ರೆ ಆರ್ಟಿಕಲ್ಸ್ ಅನ್ನ ಮ್ಯಾಚ್ ಆಫ್ ಫಾಲೋಯಿಂಗ್ ಹಾಕ್ಬೋದು, ಅಥವಾ ಶೆಡ್ಯೂಲ್ಸ್ ಮ್ಯಾಚ್ ಆಫ್ ಫಾಲೋಯಿಂಗ್ ಹಾಕ್ತಾರ, ಅಥವಾ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮ್ಯಾಚ್ ಆಫ್ ಫಾಲೋಯಿಂಗ್ ಹಾಕ್ತಾರ. ಇದು ಬಿಟ್ರೆ ಈ ತರ ಇದ್ರ ಮೇಲೆ ಕ್ವಶನ್ಸ್ ಕಾನ್ಸೆಪ್ಟ್ ಕ್ವಶನ್ ಜಾಸ್ತಿ ಇರಲ್ಲ. ಈ ಕಾನ್ಸೆಪ್ಟ್ ಕ್ಲಿಯರ್ ಇತ್ತಂದ್ರೆ ಇವ್ನ ಆರ್ಟಿಕಲ್ಸ್ ಅಂತೂ ಪಟ 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 ನೆನ್ಪಿಟ್ಕೋತೀರಿ ನೀವು. ಅತ್ತ ಇವತ್ತು ಬರೀ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ರಿ. ಮತ್ತೆ ಒಂದಿವ್ಸ ನಿಮ್ಗ ಕ್ಲಾರಿಟಿ ಕೊಡೋದಿತ್ತು. ಏನಂತಂದ್ರೆ ಇವೇನ್ ಓವರ್ ವ್ಯೂ ವಿಡಿಯೋ ಮತ್ತು ಓರಿಯಂಟೇಶನ್ ವಿಡಿಯೋ ಮಾಡತ್ತಲ್ಲ, ಇವನ್ನ ಟೈಮ್ ಪಾಸಿಗೆ ಮಾಡಲ್ಲ ನಾನು. ಆಕ್ಚುಲಿ ಈ ಮೆಂಟರ್ಶಿಪ್ ಮೇಜರ್ ಏನದು ಮೇಜರ್ ಇರುದೇ ಇದೆ. ಬರೇ ಪ್ರಿವಿಯಸ್ ಇಯರ್ ಕ್ಲಾಸ್, ಹೌದು ಪ್ರಿವಿಯಸ್ ಇಯರ್ ಕ್ಲಾಸ್ ಇಂಪಾರ್ಟೆಂಟ್. ಆದ್ರ ಇವ್ ನಾ ನಿಮ್ಗೆ ಸುಮ್ಮಂಗ ಮಾಡಲ್ರಿ. ಈಗ ನನ್ನ ಪಾತ್ರ ಏನು, ಆಕ್ಚುಲಿ ಡೈಲಿ ನಾನ್ ನಿಮ್ ಜೊತೆ ಇರ್ಬೇಕಲ್ಲ. ಡೈಲಿ ಏನ್ ಮಾಡ್ಬೇಕು ನೀವು ಇಲ್ಲಿ ಹೇಳ್ತೀನಿ. ಆಮೇಲೆ ಒಂದ್ ಸಿಲೆಬಸ್ ಓರಿಯಂಟೇಶನ್ ಎದಕ್ ಮಾಡ್ತೀನಿ, ಸುಮ್ನೆ ಮಾಡಲ್ರಿ. ಸಿಲೆಬಸ್ ಓರಿಯಂಟೇಶನ್ ಎದಕ್ ಮಾಡ್ತೀನಿ ಅಂದ್ರ, ನಿಮ್ಗೆ ಸಿಲೆಬಸ್ ಹೆಂಗ್ ಕವರ್ ಮಾಡ್ತಿದ ಅಂತ ಹೇಳ್ತದಲ್ಲಿ ನೀವು ಇದನ್ನ ಆಕ್ಚುಲಿ ಸಿಲೆಬಸ್ ಓರಿಯಂಟೇಶನ್ ನೋಡ್ಲಾರ್ದ ಈ ಡೈಲಿ ಟಾರ್ಗೆಟ್ಸ್ ಹಿಂಗ್ಯಾಕ್ ಕೊಡತ್ತಾರ ಇವ್ರು ಅಂತ ಹೇಳಿ ಕನ್ಫ್ಯೂಸ್ ಹಿಡಿತೈತಿ ನಿಮ್ಗೆ. ಈ ಸ್ಟ್ಯಾಂಡರ್ಡ್ ಬುಕ್ಸ್ ತರ ಕೊಟ್ಟಿಲ್ಲಲ್ಲ ಅಂತ ಹೇಳಿ ಕನ್ಫ್ಯೂಸ್ ಹಿಡಿ ಚಾನ್ಸ್ ಇರುತ್ತೆ. ಅದ್ರ ಸಂಬಂಧ ನಾನು ಫಸ್ಟ್ ಸಿಲೆಬಸ್ ಓರಿಯಂಟೇಶನ್ ಮಾಡಿ ನಾವು ಯಾವ ತರ ಸಿಲೆಬಸ್ ಕವರ್ ಮಾಡ್ತೀವಿ ಅಂತ ಫಸ್ಟ್ ಹೇಳ್ತೀನಿ. ಆಮೇಲೆ ಓವರ್ ವ್ಯೂ ವಿಡಿಯೋ ಡೈಲಿ ಕಂಪಲ್ಸರಿ ನಿಮ್ ಟಚ್ ಇರೋ ಸಂಬಂಧ ಇದನ್ನ ಓವರ್ ವ್ಯೂ ವಿಡಿಯೋ ಮಾಡುದು. ಸೊ ಮಂಗ ಡೈಲಿ ಚಾಪ್ಟರ್ ವೈಸ್ ಕೊಟ್ಬಿಡುದು ನನಗೇನ್ ದೊಡ್ಡದಿಲ್ಲ. ಮತ್ತೆ ಇನ್ನೊಂದು, ಈಗ ಕಾನ್ಸೆಪ್ಟ್ ಹೆಂಗ್ ಬಿಲ್ಡ್ ಮಾಡುದು ಅಂತ ಕೇಳತ್ತೀರಿ. ಕಾನ್ಸೆಪ್ಟ್ ಬಿಲ್ಡ್ ಮಾಡುದು ಯಾರೋ ನಿಮ್ಗೆ ಬೇರೆದವ್ರ ಕಾನ್ಸೆಪ್ಟ್ ಬಿಲ್ಡ್ ಮಾಡ್ಸಲ್ಲ. ಭಾಳ ಆದ್ರೆ ನಾ ಕ್ಲಾಸ್ನಾಗ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡೋ ಮುಂದಾಗ ಲಾಜಿಕ್ ಹೇಳ್ತೀನಿ, ಇದು ಯಾಕೆ ಹಿಂಗೈತಿ ಅಂತ ಹೇಳಿ ಅದ್ರ ಹಿಂದಿನ ಲಾಜಿಕ್ ಹೇಳ್ತೀನಿ. ನಿಮ್ಗೆ ಥಿಂಕ್ ಮಾಡಕ್ ಹೆಲ್ಪ್ ಆಗುತ್ತೆ. ಆದ್ರೆ ಕಾನ್ಸೆಪ್ಟ್ ಹೆಂಗ್ ಬಿಲ್ಡ್ ಮಾಡುದು ಅಂತಂದ್ರ ನೀವ ಥಿಂಕ್ ಮಾಡೋದ್ರಿಂದ ಬರ್ತೈತೆ ಅದು. ಈಗ ಒಂದು ಪೇಜ್ ಕೊಟ್ಟಿನಿ ಅನ್ಕೋರಿ, ಇವತ್ತು ಪೇಜ್ ಇದು ಓದಾಕ್ ಕೊಟ್ಟಿನಿ ನಾನು. ಇದನ್ನ ನೀವು ಓದ್ತಿರ್ತಾರಲ್ಲ, ಇದನ್ನ ಒಂದ್ಸತ ಹಿಂಗ್ ಓದಿದೆ ಹಾ ಮುಗಿತ್ ನೆಕ್ಸ್ಟ್ ಪೇಜ್. ಹಾ ಓದಿದೆ ನೆಕ್ಸ್ಟ್ ಪೇಜ್. ಹಿಂಗ್ ಓದಿ ಮುಗಿತ್ 25 ಪೇಜ್ ಓದಿದೆ ಅಂತೇಳಿ ಟಾರ್ಗೆಟ್ ಕಂಪ್ಲೀಟ್ ಆದು. ಈ ತರ ಕಾನ್ಸೆಪ್ಟ್ ಯಾವತ್ತು ಬಿಲ್ಡ್ ಆಗಲ್ರಿ. ಆಕ್ಚುಲಿ ಇದನ್ನ ನಾ ಹೇಳಿನಿ ನಿಮಗೆ. ಹೆಂಗ್ ಹೇಳಿದ್ದೆ, ಓದ್ರಿ, ಹಿಂಗ ಓದ್ರಿ ಇಲ್ಲಂತಲ್ಲ. ಆದ್ರ ಒಂದ ಥಿಂಕ್ ಮಾಡ್ರಿ. ನಾನು ಸ್ಕಿಮ್ಮಿಂಗ್ ಅಂತ ಕರಿತೀನಿ ಅದಕ್ಕೆ. ನೀವ್ ಎದಕ್ ಒಂದ್ ಸಬ್ಜೆಕ್ಟ್ ಎಟ್ ಎ ಟೈಮ್ ಅಂತೀನಂದ್ರ ಅದ್ರ ಮೇಲೆ ಥಿಂಕ್ ಮಾಡಕ ನಿಮ್ಗ ಹೆಲ್ಪ್ ಇದು ಇರ್ತೈತಿ. ಈಗ ಎಕ್ಸಾಂಪಲ್ ಹಿಂಗ್ ತಗೋರಿ, ಇದೊಂದ್ ಪೇಜ್ ಐತಿ, ಹಿಂಗ್ ಒಂದು 10 ಪೇಜ್ ಕೊಟ್ಟಿನಿ ಅನ್ಕೋರಿ ನಿಮ್ಗೆ ಓದಾಕ್. ಇವನು ಓದ್ಕೋತ ಹೊಂಟ್ರೆ ಹೆಂಗ, ಜಸ್ಟ್ ಪ್ರೊಸೆಸ್ ಆಗ್ಬೇಕು ನಿಮ್ ಬ್ರೇನ್ದಾಗ. ಪ್ರೊಸೆಸ್ ಅಂದ್ರೆ ಅದು ತಿಳಿತಿರ್ಬೇಕು ಅಷ್ಟ. ಫುಲ್ ಬ್ಯಾಟ್ ಹೊಡೆದ್ ನೆನ್ಪಿಟ್ಕೊಳ್ಳೋದಲ್ಲ. ಒಂದ್ ಪೇಜ್ ಓದು ಮುಂದ ಪೂರ್ತಿ ಬ್ಯಾಟ್ ಹೊಡೆದ ಬಿಡು ಒಂದನೇ ಪೇಜ್, ಆಮೇಲೆ ನೆಕ್ಸ್ಟ್ ಪೇಜ್ ಹೋಗೋಣಲ್ಲ. ಜಸ್ಟ್ ನಿಮ್ ತಲೆಯಾಗ ಪ್ರೊಸೆಸ್ ಆಗಕತ್ತಿತ್ತಂತಂದ್ರ, ತಿಳಿಯಾಕತ್ತಿತ್ತಂದ್ರ ಹಂಗ ಓದ್ಕೋತೋರಿ. ಈ ನೆಕ್ಸ್ಟ್ ಪೇಜ್ ಹಿಂಗ ಓದ್ಕೋತ ಜಸ್ಟ್ ಪ್ರೊಸೆಸ್ ಆದ್ರ ಸಾಕು. ಈ ನೆಕ್ಸ್ಟ್ ಪೇಜ್ ಹಿಂಗ್ ಓದ್ಕೊಂತ ಹೋಗ್ತೀರಿ. ಆಮೇಲೆ ಹೊಳ್ಳಿ ಟೈಮ್ ಮತ್ ಹೊಳ್ಳಿದ್ ಕೊಟ್ರಿ. ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ನೀವು. ಫುಲ್ ಕಂಪ್ಲೀಟ್ ಮಾಡಿದ್ಮೇಲೆ ಈ ಲೈನ್ ಫುಲ್ ಕಂಪ್ಲೀಟ್ ಮಾಡಿ ಹೊಳ್ಳಿ ಓದಿದ್ಮೇಲೆ ಇದು ಡಿಫ್ರೆಂಟ್ ಆಗಿ ಕಾಣ್ತೈತಿ ನಿಮ್ಗೆ, ಬೇರೆ ತರ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅವಾಗ ಕಾನ್ಸೆಪ್ಟ್ ಬಿಲ್ಡ್ ಆಗೋದು. ಅರ್ಥತಾ? ನೀವು ಒಂದ ಪೇಜ್ ನ ಪರ್ಫೆಕ್ಟ್ ಆಗಿ ಓದ್ಕೋಕ್ ಕುಂತ್ರಿ ಅಂದ್ರೆ ಕಾನ್ಸೆಪ್ಟ್ ಬಿಲ್ಡ್ ಆಗಲ್ಲ. ನಿಮ್ಗ ಟೈಮ್ ವೇಸ್ಟ್ ಆಗುತ್ತೆ. ಕರೆ ಏನು ನೆನಪುಲು ಜಾಸ್ತಿ ಉಳಿಯಂಗಿಲ್ಲ. ಬರೀ ಜಸ್ಟ್ ಪ್ರೊಸೆಸ್ ಆಗಿ ಮತ್ತ ಸರ್ ಹಿಂಗ ನೆನಪಿಟ್ಕೊಳ್ಳಾರ್ದ ಓದಂದಾರ ಅಂತ ಹೇಳಿ ಈ ತಿಳಿಲಾರ್ದಂಗ್ ಬಡ 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 ಹಿಂಗ್ ಓದುದಲ್. ಮತ್ತ ಜಸ್ಟ್ ನಿಮ್ ತಲೆಯಾಗ ತಿಳಿತಿರ್ಬೇಕದ ಓದು ಮುಂದಾಗ. ತಿಳಿದ್ರ ಸಾಕತ್. ಹಿಂಗ್ ಓದ್ಕೊಂತ ಹೋಗಿರ, ಈಗ ಕಂಪ್ಲೀಟ್ ಮಾಡ್ತಿರಲ್ಲ ಹೊಳ್ಳಿ ನಂಬರ್ರಿ. ಅವಾಗ ಈ ಲೈನ್ಗಳು ಏನದಾವಲ್ಲ ಇವು ಬೇರೆ ತರನ ಕಾಣ್ತಾವು, ಅಥವಾ ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾವ ನಿಮ್ಗೆ ನೆಕ್ಸ್ಟ್ ಟೈಮ್. ಅವಾಗ ಮಲ್ಟಿಪಲ್ ಟೈಮ್ ರಿವಿಷನ್ಸ್ ಇಂದ್ರ ಕಾನ್ಸೆಪ್ಟ್ ಬಿಲ್ಡ್ ಆಗೋದು. ಒಂದ ಪೇಜ್ ಮಲ್ಟಿಪಲ್ ಟೈಮ್ಸ್ ಓದೋದ್ರಿಂದ ಕಾನ್ಸೆಪ್ಟ್ ಬಿಲ್ಡ್ ಆಗಲ್ಲ. ಅರ್ಥಾತ್? ಈಗ ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗ, ಈಗ ಒಂದ್ ಫಿಲ್ಮ್ ಐತೆ ಅನ್ಕೋರಿ. ಈ ಫಿಲ್ಮ್ ಅನ್ನ ನೀವು ಒಂದ್ ಸೀನ್ ನೋಡುದು, ಇದು ಪರ್ಫೆಕ್ಟ್ ಆಗಿ ನೋಡು ನಂದ್ರ ಮುಂದಿನ ಸೀನ್ ಹೋಗುದು ಅಂತ ಹೇಳಿ ಒಳ್ಳೆ ಅದ ಸೀನ್ ನೋಡ್ತಿರೋ, ಏನ ನೆಕ್ಸ್ಟ್ ಸೀನ್ ನೋಡಿದ್ಮೇಲೆ ಹೊಳ್ಳಿ ವಾಪಸ್ ಪಿಕ್ಚರ್ ನೋಡ್ತಿರೋ. ಹೊಳ್ಳಿ ವಾಪಸ್ ಪಿಕ್ಚರ್ ನೋಡಿ ಬಂದಾಗ ಏನಾಗತ್ತೆ ಹೇಳ್ರಿ, ಓ ಇದು ಇಲ್ಲಿ ಮಿಸ್ ಹೊಡೆದೈತಿ ನೋಡ್ ನನಗೆ, ಇಲ್ಲಿ ಈಗ ಅರ್ಥ ಆತ ಅಂತಿರಲ್ಲ. ಈ ಫಿಲ್ಮ್ ಅನಾಲಜಿ ಅರ್ಥ ಆತ ಅಂತ ಅನ್ಕೊಂಡಿನ. ಅರ್ಥ ಆಗತ್ತ ಏನ್ ಹೇಳತ್ತೀನಿ ನಾ ನಿಮ್ಗ? ಈಗ ಒಂದ್ ಫಿಲ್ಮ್ ನೋಡತ್ತೀರ ಅಂತಂದ್ರ ಒಂದ್ ಪರ್ಫೆಕ್ಟ್ ಆಗಿ ಒಂದ್ ಸೀನ್ ನೋಡು ಮಟ್ಟ ಮುಂದಿನ ಸೀನ್ ಹೋಗಂಗೆ ಇಲ್ಲ. ನೀವು ಅರ್ಧಂಬರ್ಧ ತಿಳಿದ್ರು ಫುಲ್ ಫಿಲ್ಮ್ ನೋಡ್ತಿರಲ್ಲ, ಆಮೇಲೆ ಹೊಳ್ಳಿ ಏನ್ ಮಾಡ್ತೀರಿ,
ಹೊಳ್ಳಿ ವಾಪಸ್ ಇನ್ನೊಂದ್ ಫಿಲ್ಮ್ ನೋಡೋ ಮುಂದಾಗ ಏನಾಗತ್ತ, ಈ ಸೀನ್ ಒಳಗೆ ಇಲ್ಲೇನೋ ಅರ್ಥ ಆಗಿರ್ಲಿ ನಿಮ್ಗೆ, ಈ ಅವಾಗ ಕ್ಲಾರಿಟಿ ಸಿಗುತ್ತೆ. ಅದೇ ತರ ಪೇಜ್ ಏನೈತ್ಲಾ, ಈ ಪೇಜ್ನಾಗ ಒಂದ್ ಸ್ವಲ್ಪ ಅರ್ಥ ಆಗಿರಲ್ಲ ಅನ್ಕೋರಿ, ಅಥವಾ ಕ್ಲಾರಿಟಿ ಸಿಕ್ಕಿರಲ್ಲ, ಫುಲ್ ನೋಡಿ ಆಮೇಲೆ ನೋಡಿದ್ಮೇಲೆ ಅವಾಗ ಅದು ಕ್ಲಾರಿಟಿ ಸಿಗುತ್ತೆ, ಅವಾಗ ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ. ಮತ್ತೆ ಇನ್ನೊಂದು ಐತಿ, ಇನ್ನೊಂದು ಮೆಥಡ್ ಇಂತ್ರ ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ. ಏನಂತಂದ್ರ, ಈಗ ನಾನು ನಿಮ್ಗೆ ಒಂದ್ ಸಬ್ಜೆಕ್ಟ್ ಅಟ್ ಎ ಟೈಮ್ ಅಂತ ಇದಕ್ಕೆ ರೀಸನ್ ಐತಿ. ನೀವು ಇಷ್ಟು ದಿವಸ ಏನ್ ಮಾಡ್ರಿ, ಪಾಲಿಟಿ ಓದೋದು, ಮಧ್ಯಾಹ್ನ ಹಿಸ್ಟ್ರಿ ಓದೋದು, ಸಾಯಂಕಾಲ ಜೋಗ್ರಫಿ ಓದೋದು, ಈ ತರ ಮಾಡಿದ್ರೆ ಕಾನ್ಸೆಪ್ಟ್ ಯಾವತ್ತೂ ಬಿಲ್ಡ್ ಆಗಲ್ಲ. ಒಂದ್ ಸಬ್ಜೆಕ್ಟ್ ಅದರದೇ ಆದ ಟೈಮ್ ಕೇಳ್ತೈತೆ, ಏನದು ಕಾನ್ಸೆಪ್ಟ್ ಬಿಲ್ಡ್ ಮಾಡಕ್. ಒಂದ್ ಸಬ್ಜೆಕ್ಟ್ ಎಟ್ ಟೈಮ್ ಅಂತ ಎದಕ್ಕೆ ಅನ್ನೋದು, ಈಗ 25 ಪೇಜ್ ಕೊಟ್ಟಿನಿ ನಿಮ್ಗೆ ಓದಾಕ, 25 ಪೇಜ್ ಓದಿದ್ರಿ, ಇದೇ ತರ ಒಂದ್ 2 ಸತ ಓದಿದ್ರಿ ಅನ್ಕೋರಿ. ಆಮೇಲೆ ನೀವು ಈಗ ಖಾಲಿ ಇರ್ತಿರಲ್ಲ, ಈಗ ಊಟಕ್ಕೆ ಹೋಗಿರ್ತೀರಿ, ಏನೋ ಮಾಡಿರ್ತೀರ, ಹೋಗಿರ್ತಿರಲ್ಲ, ಆ ಟೈಮ್ದಾಗ ಈ ಸಬ್ಜೆಕ್ಟ್ ಬಗ್ಗೆ ಥಿಂಕ್ ಮಾಡ್ರಿ. ವಿಚಾರಣೆ ಮಾಡೋದು ಮುಖಾಂತರ ಬರ್ತೈತಿ ಕಾನ್ಸೆಪ್ಟ್. ಅರ್ಥತಾ? ವಿಚಾರಣೆ ಮಾಡ್ರಿ, ಇದ್ಯಾಕೆ ಹೊಳ್ಳಿ ರಿಕಾಲ್ ಮಾಡ್ಕೋರಿ, ಇದ್ಯಾಕೆ ಹಿಂಗಾತು, ಹಿಂಗ್ ಯಾಕೆ ಆಗಿರ್ಬೋದು, ಇದಾದ್ಮೇಲೆ ಯಾವ್ದಾತು. ನೀವ್ ಬೇಕಾರ ಇದನ್ನ ಹೆಂಗ್ ಮಾಡ್ಬೇಕಂತ ಕೇಳಿದ್ರೆ ನಿಮ್ಗೆ ಎಕ್ಸಾಂಪಲ್, ನಾನು ಇಂಪಾರ್ಟೆಂಟ್ ಜಜ್ಮೆಂಟ್ಸ್ ವಿಡಿಯೋ ಮಾಡಿ ಹಾಕಿನ ಅಂತ ಹೇಳಿ ನಿಮ್ಗೆ. ಇಂಪಾರ್ಟೆಂಟ್ ಜಜ್ಮೆಂಟ್ಸ್ನಾಗ ನಾ ಹೆಂಗ್ ಒಂದೊಂದು ಕಾನ್ಸೆಪ್ಟ್ ಲಿಂಕ್ ಮಾಡ್ತೀನಲ್ಲ, ಅದು ಆಕ್ಚುಲಿ ಯಾವುದೇ ಇದ್ರ ಮುಖಾಂತರ ಬಂದಿದ್ದಲ್ಲ, ಹಿಂಗೆ ಥಿಂಕ್ ಮಾಡಿ ಬಂದಿದ್ದು. ಇನ್ನೊಂದ್ ಏನದು, ಈಗ ಈ ಕೇಸ್ ಓದಾತೀನಂದ್ರೆ ಇದಕ್ಕೆ ಲಿಂಕ್ ಮಾಡೋದು, ಆಮೇಲೆ ಯೋಚನೆ ಮಾಡೋದು, ಓ ಇವ್ರು ಹಿಂಗಾಗಿರ್ಬೋದು, ಹೊಳ್ಳಿ ಸರ್ಚ್ ಹೊಡಿದು, ಆಮೇಲೆ ಹಿಂಗ್ ಮಾಡೋದು. ಈ ತರ ಮಾಡೇನ ಕಾನ್ಸೆಪ್ಟ್ ಬಿಲ್ಡ್ ಆಗಿದೆ. ಈ ಇಂಪಾರ್ಟೆಂಟ್ ಜಜ್ಮೆಂಟ್ಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಯಾವ ತರ ನಾವು, ಈಗ ನಾ ಏನ್ ಹೇಳತ್ತಲ್ಲ, ಥಿಂಕ್ ಮಾಡ್ರಿ ಅಂತ ಹೇಳಿ, ಯಾವ ತರ ಥಿಂಕ್ ಮಾಡಿದ್ರೆ ನಮ್ಮ ಲಿಂಕೇಜ್ ಮಾಡ್ಕೊಂತ ಹೋಗ್ತೇವೆ ಅಂತ ಹೇಳಿ, ಯಾರಾದ್ಮೇಲೆ ಯಾರು ಬರ್ತಾರ, ಅಥವಾ DPSP ಫಂಡಮೆಂಟಲ್ ರೈಟ್ಸ್ ಏನೇನ್ ಡಿಫ್ರೆನ್ಸ್, ಅವು ಎರಡು ನಡ್ಬೇಕು ಹೆಂಗ್ ಹೊಡೆದಾಟ ನಡೆದಿತ್ತು, ಪಾರ್ಲಿಮೆಂಟ್ ಮತ್ತೆ ಇದ್ರ ನಡ್ಬೇಕು ಥಿಂಕ್ ಮಾಡ್ಕೋತ ಹೋದ್ರೆ ಅವಾಗ ಕಾನ್ಸೆಪ್ಟ್ ಬಿಲ್ಡ್ ಆಗುತ್ತೆ. ಒಂದು ಕಾನ್ಸೆಪ್ಟ್ ಮಲ್ಟಿಪಲ್ ಟೈಮ್ ರಿವಿಷನ್ಸ್, ಹೋಲ್ PDF ರಿವಿಷನ್ ಅಂತ ಬರ್ತೈತಿ, ಇನ್ನೊಂದು ಥಿಂಕಿಂಗ್ ಮೇಲೆ ಬರ್ತೈತಿ. ಅರ್ಥಾತ್ ನೀವು ಥಿಂಕಿಂಗ್ ಎಷ್ಟು ಟೈಮ್ ಕೊಡ್ತಿರಲ್ಲ ಅಷ್ಟು ಚಲೋ. ಈಗ ನಾವು ಪಾಲಿಟಿ ಒಂದ್ 25 ಪೇಜ್ ಓದಿ ಇವತ್ತು ಮುಗಿತ್ ಅಂತ ಹೇಳಿ ಬೇರೆ ಸಬ್ಜೆಕ್ಟ್ ಇಡಬೇಡ್ರಿ, ಇದ್ರ ಮೇಲೆನ ಬಿಲ್ಡ್ ಮಾಡ್ಕೋರಿ. ನಾ ಹೇಳಿಲ್ಲ ನಿಮ್ಗ, ಈ ಮೆಂಟರ್ಶಿಪ್ ಒಂದೇ ಉದ್ದೇಶ ಐತಿ, ಒಳ್ಳೆ ರಿಪೀಟ್ ಮಾಡ್ತೇನೆ ಅನ್ಕೋಬಿಟ್ರೆ, ಯಾಕಂದ್ರೆ ಒಂದಿಷ್ಟು ಜನಕ್ಕೆ ತಿಳಿದೇ ಇಲ್ಲ, ಅದಕ್ಕೆ ಹೇಳತ್ತೀನಿ. ಈ ಮೆಂಟರ್ಶಿಪ್ ಉದ್ದೇಶ ಏನಂದ್ರ, ಈಗ ಒಂದು ಸಬ್ಜೆಕ್ಟ್ ನಾ ಟೈಮ್ ಕೊಟ್ಟು ಓದಿದೇವ್ ಅಂತಂದ್ರ, ಈ ಸಬ್ಜೆಕ್ಟ್ ಹೆಂಗ್ ರೆಡಿ ಆಗ್ಬೇಕು ಹೇಳ್ರಿ ನೀವು. ಯಾವ್ದೋ ನೋಟಿಫಿಕೇಶನ್ ಆಗಿ ಡೇಟ್ ಅನೌನ್ಸ್ ಮಾಡಿದ್ರ ಅನ್ಕೋರಿ, ಈಗ ಹೆಂಗ್ ಮಾಡ್ಯಾರ, ಈ ಅಕ್ಟೋಬರ್ 4ಕ್ಕೆ ಎಕ್ಸಾಮ್ ಐತೆ ಅನ್ಕೋರಿ, ಇದ್ರ ಹಿಂದ 10 ದಿವ್ಸ ಕೊಟ್ರೆ ಇಡೀ ಎಲ್ಲಾ ಸಿಲೆಬಸ್ ಮುಗಿಸ್ ಹೋಗ್ಬೇಕು ನೀವು. ನೆಕ್ಸ್ಟ್ ಎಕ್ಸಾಮ್ ಈಗ ಅಕಸ್ಮಾತ್ ಹೊಳ್ಳಿ ಡಿಸೆಂಬರ್ 4ಕ್ಕೆ ಅನ್ಕೋರಿ, ಡಿಸೆಂಬರ್ 4ಕ್ಕೆ ಅನ್ಕೋರಿ, ಅದಕ್ಕಿಂತ ಮುಂಚೆ 10 ದಿವ್ಸ ರೆಡಿ ಇರ್ಬೇಕು. 10 ದಿವ್ಸನಾಗ ಇದು ಅಷ್ಟು, ಈ ಪೊಲಿಟಿನ್ ಸಬ್ಜೆಕ್ಟ್ ಒಳಗ ಪೊಲಿಟಿ ಸಬ್ಜೆಕ್ಟ್ 2 ದಿವ್ಸನ ರೆಡಿ ಇರ್ಬೇಕು, ಪೊಲಿಟಿ ಸಬ್ಜೆಕ್ಟ್ ಇಲ್ಲಿ 2 ದಿವ್ಸನ ರೆಡಿ ಇರ್ಬೇಕು. ಹಂಗ ಒಂದ್ ಸಬ್ಜೆಕ್ಟ್ ನ ಹಿಂಗ್ ಕವರ್ ಮಾಡಿ ಒಂದ್ಸತ ಕೊಟ್ಬಿಟ್ರ, ನೀವು ನಿಮ್ಮ ಸೆಲ್ಫ್ ಸಫಿಶಿಯನ್ಸಿ ಅಥವಾ ನಿಮ್ಮ ಸೆಲ್ಫ್ ಮುಖಾಂತರ ಮಾಡ್ಕೊಳಕ್ ಬಿಡ್ತೀರಿ ಇವನ್ನೆಲ್ಲ. ಅರ್ಥತಾ? ಸೆಲ್ಫ್ ರಿಲಯಂಟ್ ಆಗ್ಬಿಡ್ತೀರಿ ನೀವು ಇಲ್ಲಿ, ನಿಮ್ ಪಾಡಿಗೆ ನೀವು ಓದಾಕತ್ ಬಿಡ್ತೀರಿ. ಅದಕ್ಕ ಆ ಮೆಂಟರ್ಶಿಪ್ ಏನೈತೆ ಅಂದ್ರೆ, ಒಂದು ಸಬ್ಜೆಕ್ಟ್ ಹೆಂಗ್ ಕವರ್ ಮಾಡೋದು ಒಂದ್ ಅರ್ಥ ಮಾಡ್ಸೋದೈತಿ ನಿಮ್ಗೆ. ಅರ್ಥ ಮಾಡ್ಸಿದ್ರೆ ಮುಗೀತು, ಆಮೇಲೆ ನಿಮ್ ಪಾಡಿಗೆ ನೀವೇ ಓದಾಕತ್ ಬಿಡ್ತೀರಿ. ಅದ್ರ ಸಂಬಂಧ ಈ ಮೆಂಟರ್ಶಿಪ್ ಮಾಡಿದ್ದು. ಅರ್ಥತಾ? ಇದೊಂದು ಅರ್ಥ ಮಾಡ್ಕೋರಿ. ಈ ನೆಕ್ಸ್ಟ್ ಸಬ್ಜೆಕ್ಟ್ ಕೇಳ್ಬೇಡ್ರಿ ಅನ್ಕ, ಈ ಸಬ್ಜೆಕ್ಟ್ ಅನ್ನು ಮುಗಿಸ್ರಿ. ಅವಾಗ ನಿಮ್ ಹೆಂಗ್ ರೆಡಿ ಹಾಕಿರಿ ಅಂದ್ರೆ, ನೋಟಿಫಿಕೇಶನ್ ಆಗೋದ್ರಾಗ ಅಥವಾ ಎಕ್ಸಾಮ್ ಡೇಟ್ ಕಿಂತ ಮುಂಚೆ ಆ 2 ದಿವ್ಸ ಪಾಲಿಟಿ, 2 ದಿವ್ಸ ಹಿಸ್ಟ್ರಿ ಹೆಂಗ್ ಓದ್ಬೇಕಂತ ಗೊತ್ತಾಗ್ಬಿಟ್ಟಿರ್ತಲ್ಲ, ಪಟ ಓದಿರ್ತೀರಿ. 2 ದಿವ್ಸ ಇದು 2 ದಿವ್ಸ ಇದು ಹಿಂಗ್ ಮಾಡಿ ಬಡ ರಿವಿಷನ್ ಮಾಡಿ ಎಕ್ಸಾಮ್ ಹೋಗ್ಬಿಡ್ತೀರಿ. ಇದನ್ನ ರೆಡಿ ಮಾಡಕ್ ಈ ಮೆಂಟರ್ಶಿಪ್ ಮಾಡಿದ್ದು. ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಕಾನ್ಸೆಪ್ಟ್ ಹೆಂಗ್ ಬಿಲ್ಡ್ ಮಾಡೋದು ಹೇಳಿದೆ, ಅದೊಂದು ಡೌಟ್ ಇತ್ತು ನಿಮಗೆ, ಅದೊಂದು. ಮತ್ತೆ ಇನ್ನೊಂದು ಮೇಜರ್ ಡೌಟ್ ಐತೆ ಎಲ್ಲರಿಗೆ, ಏನಂತಂದ್ರ, ಈಗ ನಾವು ನೋಟ್ಸ್ ಕೊಡ್ತೇವೆ, ಆಮೇಲೆ ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹಾಕ್ತೇವೆ, ಅದ್ರ ಮೇಲೆ ನಾನು PIQ ಕ್ಲಾಸ್ ಮಾಡ್ತೀನಿ ಅನ್ಕೋರಿ. ಈ ತರ ಮಾಡತೈತೆ. ನೀವೇನ್ ಕೇಳ್ತೀರಿ, ಈ ನೋಟ್ಸ್ ಓದಿದ್ ಕೂಡ ನಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಆಗೋಲ್ಲ ಸರ್ ಒಂದ್ ದಿವಸ ಅಂತ ಕೇಳ್ತಾರೆ. ಆಕ್ಚುಲಿ ಹಂಗ ಮಾಡಕ್ ಆಗಲ್ರಿ, ಯಾಕಂದ್ರೆ ಈಗ ನೋಟ್ಸ್ ಒಳಗ ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ಸಾಲ್ವ್ ಮಾಡೋ ಕಂಟೆಂಟ್ ಐತಿ, ಆದ್ರೆ ಒಂದಿವ್ಸ ಕ್ವಶನ್ಸ್ ಅನ್ನ ಬೇಕಂತ ಬೇರೆ ಎದಕ್ ಹಾಕಿರ್ತೈತಿ. ಇದು ಒಂದು ನಿಮ್ಮ ಮೈಂಡ್ ಸೆಟ್ ಬಿಲ್ಡ್ ಮಾಡಕ್. ಈಗ ನೀವ ಥಿಂಕ್ ಮಾಡ್ರಿ, ಈಗ ನೀವು ಓದಿರಿ ಅನ್ಕೋರಿ, ಇದು ಡಿಗ್ರಿ ಎಕ್ಸಾಮ್ ಅಲ್ರಿ, ನೀವೇನ್ ಓದಿರಿ ಅದ ಬೆಳಕ. ಇದನ್ನ ನಿಮಗ ಮೈಂಡ್ ಸೆಟ್ ರೆಡಿ ಮಾಡಕ್ ಅರ್ಥ ಆಗತ್ತಲ್ಲ. ಈಗ ಎಕ್ಸಾಂಪಲ್ ತಗೋರಿ, ನೀವು ಈಗ ಡಿಗ್ರಿ ಎಕ್ಸಾಮ್ನಿಗೂ ಓದಾತಿರಿ. ಈಗ ಏನಿರ್ತದೆ ಡಿಗ್ರಿ ಎಕ್ಸಾಮ್ದಾಗ ಒಂದು ಹಳೆಯ 5 ವರ್ಷದ ಕ್ವಶನ್ ಪೇಪರ್ ಇರ್ತಾವ, ಅವ್ನು ಓದ್ಕೊಂಡು ಇದೇ ಕ್ವಶನ್ ಬೀಳತದ, ಅದೇ ಒಂದು ಪ್ರಿಡಿಕ್ಷನ್ ಮೇಲೆ ಹೋಗ್ತೀರಿ, ಅದೇ ಕ್ವಶನ್ ಬೀಳ್ತತೆ, ಬಡ ಬರೀತೀರಿ, ಇಷ್ಟು ಪರ್ಸೆಂಟೇಜ್ ಮಾಡ್ತೀರಿ. ಇದು ಡಿಗ್ರಿ ಎಕ್ಸಾಮಿಗೆ ನಡೀತೈತಿ. ಇಲ್ಲಿ ಯಾಕೆ ನಡೆಯಲ್ಲ ಅಂತಂದ್ರೆ, ಈಗ ನೀವು ಎಷ್ಟೋ ಯಾವ ಸಬ್ಜೆಕ್ಟ್ ಹೋದ್ರಿ, ಅಲ್ಲಿ ಕ್ವಶನ್ಸ್ ಅದೇ ಟಾಪಿಕ್ ಮೇಲೆ ಬಿದ್ರು ಬೇರೆ ತರ ಕೇಳ್ತಾರ ಅವ್ರು. ಅರ್ಥತಾ? ಬೇರೆ ತರ ಕೇಳೋದಾತು, ಒಮ್ಮೆ ಆ ಟಾಪಿಕ್ ಮೇಲೆ ಬೀಳದೆ ಎಲ್ಲ ಬೇರೆ ತರ ಬೀಳ್ಬಹುದು. ಅವ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಇದು ನಿಮ್ಗೆ ಒಂದೇ ಸತ ಬಿಲ್ಡ್ ಆಗಲ್ಲ, ಇದು ಮೈಂಡ್ ಸೆಟ್. ಅದಕ್ಕ ನಾನು ನಿಮ್ಗೆ ಡೈಲಿನೂ ಈ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಅಲ್ಲಾರ್ದನು ಒಂದು ಎದಕ್ ಹಾಕಿರ್ತೀನಿ, ನಿಮಗ್ ಇದನ್ನ ಓದಿದ ಮೇಲೆನೂ ಸಾಲ್ವ್ ಅಲ್ಲಾರ್ದಂತಾವು ಒಂದು ಮೈಂಡ್ ಸೆಟ್ ಮೇಲೆ ಸಾಲ್ವ್ ಮಾಡಕ್ ಕಲೀರಿ, ಒಂದ್ ಲಾಜಿಕ್ ಮೇಲೆ ಸಾಲ್ವ್ ಮಾಡಕ್ ಕಲೀರಿ. ಇದನ್ನ ಕಂಟಿನ್ಯೂಸ್ ಡೈಲಿ ಮಾಡಿ 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 ಎಕ್ಸಾಮಿಗೆ ಹೋಗಿರ್ತಿರ್ ಗೊತ್ತೇನ್, ರಿಯಲ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಹೋಗಿರ್ತಿರಲ್ಲ, ಈಗ ನೀವು ಯಾವ ಓದಿಲ್ಲಲ್ಲ, ಅದ್ರ ಮೇಲೆ ಕ್ವಶನ್ ಬಿದ್ರು ಒಂದು ಅಪ್ರೋಚ್ ಹೆಂಗ್ ಅನ್ನೋದು ಒಂದು ನಿಮ್ಗೆ ಈಗಿಂತ ಡೆವಲಪ್ ಆಗ್ಲಿ ಅಂತ ಹೇಳಿ. ಯಾಕಂದ್ರೆ ಇದು ಪ್ರಿಡಿಕ್ಟೇಬಲ್ ಇಲ್ಲ, ಎಕ್ಸಾಮ್ ಅನ್ಪ್ರಿಡಿಕ್ಟೇಬಲ್ ಇರುತ್ತೆ. ಅಂದ್ರೆ ನೀವ್ ಏನೋ ಓದಿದ್ರು ಅಂದಾಜ್ ಪ್ರಿಡಿಕ್ಟ್ ಮಾಡ್ಬೋದು ಖರೆ ಅಂದ್ರೆ, ಆದ್ರೆ ಹೇಳತ್ತೀನಿ ನಿಮಗೆ, ಅಲ್ಲಿ ಹೋಗಿ ಶಾಕ್ ಆಗ್ಬಿಡ್ರಿ.
ಇಲ್ಲಿ ಅದ್ರ ಸಂಬಂಧ ಏನ್ ಮಾಡೈತಿ ನಿಮ್ಗ ಹಿಂಗ ಯಾಕೆ ಪ್ರಿವಿಯಸ್ ಇಯರ್ ಕ್ವಶನ್ ಒಂದು ಸಾಲ್ವ್ ಆಗಲಾರ್ದಂದ್ ಬೇಕಂತ ಉದ್ದೇಶಪೂರ್ವಕವಾಗಿ ಕೊಡೋದು ಅಂತಂದ್ರ ನಿಮ್ ಮೈಂಡ್ ಸೆಟ್ ಬಿಲ್ಡ್ ಮಾಡಕ್, ಯಾವ್ದೋ ಒಂದನ್ನ ಗೊತ್ತಿರ್ಲಾರ್ದನ್ನ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಬೆಳ್ಸಾಕ್. ಈಗ ನಾವ್ ಏನ್ ಓದೈತಿ ನಾ ಹಿಂಗ ಮಾಡಿದ್ ಅನ್ಕೋರಿ, ಮತ್ತೆ ಡಿಗ್ರಿ ಎಕ್ಸಾಮ್ ಆಗ್ತದ, ಈಗ ನೋಟ್ಸ್ ಕೊಡುದು, ನೋಟ್ಸ್ ಮೇಲೆನ ಅವ ಕ್ವಶನ್ಸ್ ಕೊಟ್ಬಿಡುದು, ನೀವು ಪಟ ಪಟ ಆ ನೋಟ್ಸ್ ಓದಿರ್ತೀರಿ, ಟಿಕ್ 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 ಹಾಕೋತ ಹೋಗ್ಬಿಡ್ತೀರಿ. ಅದೇ ರಿಯಲ್ ಎಕ್ಸಾಮ್ದಾಗ ಹಂಗಾಗತ್ತೇನ್ರಿ, ನೀವ್ ಏನ್ ಓದ್ತೀರಿ ಅದ ಬೀಳ್ತೈತಿ ಕಾಂಪಿಟೇಟಿವ್ ಎಕ್ಸಾಮ್ದಾಗ. ಬೇರೆ ತರ ಕೇಳ್ತಾರಲ್ಲ ಅವ್ರು, ಅಥವಾ ಬೇರೆ ಟಾಪಿಕ್ ಮೇಲೆ ಕೇಳ್ತಾರಲ್ಲ ಅವ್ರು. ಇದಕ್ಕೆ ನಿಮ್ಮನ್ನ ರೆಡಿ ಮಾಡಕ ಈ ತರ ಒಂದಿಸ್ ಕ್ವಶನ್ಸ್ ಹಾಕ್ತೀನಿ ನಾನು, ಒಂದಿಸ್ ಕ್ವಶನ್ಸ್ ಅಷ್ಟೇ. ಉಳ್ಕಿದ್ದೆಲ್ಲ ಸಾಲ್ವ್ ಆಕ್ಕವು ನನ್ನ ಪ್ರಕಾರ, ಒಂದು 55-60% ಸಾಲ್ವ್ ಆಕ್ಕವು. ಉಳ್ಕಿದ್ದೇನದಾವಲ್ಲ ಅವ್ನ್ ಸ್ವಲ್ಪ ಹಿಂಗ ಹೆಲ್ಪ್ ಮಾಡಕ್ ನಿಮ್ಗೆ, ನಿಮ್ ಮುಂದಿನ ಎಕ್ಸಾಮಿಗೆ ರೆಡಿ ಮಾಡಕ್, ಮೈಂಡ್ ಸೆಟ್ ಹೆಲ್ಪ್ ಮಾಡಕ್. ನೀವೇನ್ ಓದಿರಲ್ಲ ಅದು ಬೀಳಿಲ್ಲ ಅಂತಂದ್ರು ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ, ಇದು ಒಂದೇ ದಿವ್ಸಕ್ಕೆ ಬರಲ್ಲ ಈ ಮೈಂಡ್ ಸೆಟ್. ಅದ್ರ ಸಂಬಂಧ ಈಗ ಡೈಲಿ ನಿಮ್ಗ ಅದನ್ನ ಮಾಡಕತ್ತೈತಿ. ಮತ್ತೆ ಈ ಪ್ರಿವಿಯಸ್ ಇಯರ್ ಕ್ವಶನ್ ಪ್ರಾಕ್ಟೀಸ್ ಮಾಡೋ ಮುಖಾಂತರ ನಿಮ್ಗೆ ಏನಾರ ಇದ್ರ ಮೇಲೆ ಸ್ಕೋರ್ ಕ್ಯಾಲ್ಕುಲೇಟ್ ಮಾಡ್ಬೇಡ್ರಿ. ಸ್ಕೋರ್ ಗೀರ್ ಏನು ನೀಡಿಲ್ಲ, ಇಷ್ಟಕ್ಕಿಷ್ಟು ತೆಗ್ಯಾತೀನಿ ನಾನು ಅಷ್ಟೇನ್ ನೀಡಿಲ್ಲ. ಜಸ್ಟ್ ಅದನ್ನ ನೋಡ್ಕೋರಿ ಏನ್ ಕ್ವಶನ್ ಬಿದ್ದಾವ ಅಂತ ಹೇಳಿ. ನಿಮಗೆ ಇದಕ್ಕೆ ಆನ್ಸರ್ ಎಕ್ಸ್ಪ್ಲನೇಷನ್ ಕೇಳ್ಬೇಡ್ರಿ ನಮ್ಗೆ. ಎಕ್ಸ್ಪ್ಲನೇಷನ್ ಅನ್ನಕೇನ ಈಗ ನಮ್ಗೆ ಇದ್ರದ್ದು PDF ಕೊಟ್ಬಿಟ್ರಿ ಸರ್, ಕೀ ಆನ್ಸರ್ ಪ್ಲಸ್ ಎಕ್ಸ್ಪ್ಲನೇಷನ್ ಅಂತ ಹೇಳಿ. ಆ ತರ ಮಾಡಕ್ಕಾಗಲ್ಲ. ನಾನು ಅದಕ್ಕೆ ಪ್ರಿವಿಯಸ್ ಇಯರ್ ಕ್ಲಾಸ್ ಮಾಡೋದು. ಈ ಪ್ರಿವಿಯಸ್ ಇಯರ್ ಕ್ವಶನ್ ಏನ್ ಪ್ರಿಂಟ್ ಹೊಡ್ಸಿರ್ತಾರಲ್ಲ ಅದ್ರ ಮುಂದೆ ಬೇಕಂತ ಜಾಗ ಕೊಟ್ಟಿರ್ತೀನಿ ನಿಮ್ಗೆ ಬರ್ಕೊಲ್ಲ ಅಂತ ಹೇಳಿ. ಈಗ ಬರ್ಕೊಂಡ್ರ ಇದೇನೈತಲ್ಲ, ಇವೇನ್ ಪ್ರಿವಿಯಸ್ ಇಯರ್ ಕ್ವಶನ್ ಡೈಲಿ ಕ್ಲಾಸ್ ಆಗತ್ತಾವಲ್ರಿ, ಪ್ರಿವಿಯಸ್ ಇಯರ್ ಕ್ವಶನ್ ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಹಿಂಗ ಆಗತ್ತಲ್ಲ. ಈ ಪಾಲಿಟಿ ಒಂದು 6 ಕ್ಲಾಸ್ ಅದು ಅಂದ್ರ ಇವೇ ನಿಮ್ಗ ಲಾಸ್ಟ್ ನೀಟ್ ರಿವಿಷನ್. ಇಲ್ಲೇನ್ ಮಾಡತ್ತಲ್ಲ, ಇಲ್ಲಿ ಹೇಳಿದ್ನಲ್ಲ ನಿಮ್ ಲಾಸ್ಟ್ ಒಂದ್ 2 ದಿವಸ ರಿವಿಷನ್ ಮಾಡಿ ಹೋಗ್ಬೇಕಂದೆಲ್ಲ. ಏನ್ ರಿವಿಷನ್ ಮಾಡೋದಂದ್ರೆ ಇದೇ ರಿವಿಷನ್ ಮಾಡೋದು. ಪ್ರಿವಿಯಸ್ ಇಯರ್ ಕ್ವಶನ್ ಮುಂದೆ ಏನ್ ಬರ್ಕೊಂಡಿರ್ತಾರಲ್ಲ ಎಲ್ಲ ಶಾರ್ಟ್ ನೋಟ್ಸ್, ಅದೇ ಶಾರ್ಟ್ ನೋಟ್ಸ್ ಆಗುತ್ತೆ ನಿಮ್ದು. ಪ್ರಿವಿಯಸ್ ಇಯರ್ ಕ್ವಶನ್ ಮುಖಾಂತರ ಏನೇನ್ ನೋಟ್ಸ್ ಮಾಡಿರ್ತಾರಲ್ಲ ಅದೇ ಶಾರ್ಟ್ ನೋಟ್ಸ್. ಅರ್ಥತಾ? ಅದ್ರ ಸಂಬಂಧ ಪ್ರಿವಿಯಸ್ ಇಯರ್ ಕ್ಲಾಸ್ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಸ್ಕಿಪ್ ಮಾಡಂಗಿಲ್ಲ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಓವರ್ ವ್ಯೂ ವಿಡಿಯೋನ ಡೈಲಿ ಹಾಕುದು, ಅದನ್ನಂತೂ ಯಾವತ್ತೂ ಸ್ಕಿಪ್ ಮಾಡ್ಬೇಡ್ರಿ. ನಿಮ್ಗೆ ಕನೆಕ್ಷನ್ ಇರೋದೇ ಈ ವಿಡಿಯೋ ಇಂತ್ರ. ನೀವು ಇದನ್ನ ಮಿಸ್ ಮಾಡಿ ಆಮೇಲೆ ನಮ್ಗೆ ಅದ ಅರ್ಥ ತಗೊಳ್ತಂತಂದ್ರ ನಾ ಏನು ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಒಬ್ಬೊಬ್ರಿಗೆ ಹೇಳಕ್ ಆಗಂಗಿಲ್ಲ. ಅರ್ಥತಾ? ಓವರ್ ವ್ಯೂ ವಿಡಿಯೋ ಅದಕ್ಕೆ ಮಾಡತ್ತಿರ್ತೈತೆ ನಿಮ್ ಜೊತೆ ಡೈಲಿ ಕನೆಕ್ಷನ್ ಇರಲಿ ಅಂತ ಹೇಳಿ. ಮತ್ತೆ ಡೈಲಿ ಏನೇನ್ ಮಾಡ್ಬೇಕು, ಹೆಂಗ್ ಓದ್ಬೇಕು ಅನ್ನೋದು ಇದ್ರಾಗ ಹಾಕ್ತಿರ್ತೈತಿ. ಇದನ್ನ ಮಿಸ್ ಮಾಡ್ಬೇಡ್ರಿ ಯಾರು. ಅರ್ಥತಾ? ಹೆಂಗ ಒಂದು ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ನೋಡ್ರಿ. ಏನಿಲ್ಲ, ಈಗ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಓರಿಯೆಂಟೇಷನ್, ಸಿಲೆಬಸ್ ಓರಿಯೆಂಟೇಷನ್ ಅಂತ ಬರ್ತೈತಿ. ಸಿಲೆಬಸ್ ನ ಕಂಪ್ಲೀಟ್ ಆಗಿ ಇದು 1ನೇ ಸೀಕ್ವೆನ್ಸ್ ಆದ. ಇದಾದ್ಮೇಲೆ ಡೈಲಿ 1 ಟಾರ್ಗೆಟ್ಸ್ ಆಗ್ತೈತಿ. ಟಾರ್ಗೆಟ್ಸ್ ಜೊತೆನ ಓವರ್ ವ್ಯೂ ವಿಡಿಯೋ ಅಂತ ಇರ್ತೈತಿ. ಓವರ್ ವ್ಯೂ ವಿಡಿಯೋ ಅಂತಂದ್ರ ಹೆಂಗ್ ಕವರ್ ಮಾಡ್ಬೇಕಂತ ಒಂದು ಓವರ್ ವ್ಯೂ ವಿಡಿಯೋ ಇರ್ತೈತಿ. ಡೈಲಿ ಟಾರ್ಗೆಟ್ಸ್ ಆದ್ಮೇಲೆ ಅದು ಪ್ರಿವಿಯಸ್ ಇಯರ್ ಕ್ವಶನ್ ಅನ್ನ ಪ್ರಾಕ್ಟೀಸ್ ಮಾಡಕ್ ಕೊಡ್ತದೆ. ಅದಾದ್ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಕ್ಲಾಸ್ ಇರ್ತದೆ. ಇದೊಂದು ಕ್ರೊನಾಲಜಿ. ಅರ್ಥದ? ನೆಕ್ಸ್ಟ್ ಸಿಲೆಬಸ್ ಸ್ಟಾರ್ಟ್ ಮಾಡಿದ್ವಿ, ನೆಕ್ಸ್ಟ್ ಏನಾಗುತ್ತೆ, ಹಿಸ್ಟ್ರಿ ಸಿಲೆಬಸ್ ಓರಿಯೆಂಟೇಷನ್ ಆಗುತ್ತೆ. ಆಮೇಲೆ ಡೇ 1 ಟಾರ್ಗೆಟ್ ಆಗುತ್ತೆ. ಆಮೇಲೆ ಅದ್ರ ಓವರ್ ವ್ಯೂ ವಿಡಿಯೋ ಡೈಲಿ. ಅದಾದ್ಮೇಲೆ ಪ್ರಿವಿಯಸ್ ಇಯರ್ ಪ್ರಾಕ್ಟೀಸ್, ಆಮೇಲೆ ಅದ್ರ ಪ್ರಿವಿಯಸ್ ಇಯರ್ ಕ್ಲಾಸ್. ಇದೇ ತರ ನಡೀತೈತಿ. ನೀವು ಇದನ್ನ ಬಿಟ್ಟ ಬಿಡಾತ್ತೀರಿ. ಇವೆರಡು ಹಾರಿಸಿ ಸೀದಾ ಪ್ರಿವಿಯಸ್ ಇಯರ್ ಕ್ಲಾಸ್ ಒಂದು ನೋಡಿ ಮುಗಿಸ್ಬಿಡಾತ್ತೀರಿ. ಆಕ್ಚುಲಿ ನಾನು ನಿಮ್ಗೆ ಫಸ್ಟಿಗೆ ಸೆಟ್ ಮಾಡೋದಿಲ್ಲೇ, ನಿಮ್ಗೆ ಒಂದು ಸೆಟ್ ಮಾಡಿ ಆಮೇಲೆ ಓದಕ್ ಹಚ್ತೀನಿ. ನೀವು ಇದನ್ನ ಬಿಟ್ರೆ ಅಂದ್ರೆ ನಿಮ್ಗೆ ಅರ್ಧಂಬರ್ಧ ತಿಳಿತೈತಿ. ನಾ ಬೇಕಾದ್ರೆ ಒಂದು ರಿವ್ಯೂ ಹಾಕ್ತೀನಿ ನಿಮ್ಗೆ, ಇದನ್ನ ಸ್ಕಿಪ್ ಮಾಡಿ ಏನಾಯ್ತು, ಆಮೇಲೆ ಇವನ್ನೆಲ್ಲ ನೋಡಕ್ ಆದ್ಮೇಲೆ ಏನೇನ್ ಚೇಂಜಸ್ ಆತ ಅಂತ ಹೇಳಿ ಒಬ್ರು ಹಾಕಿದ್ರು ನಂಗೆ ಹೋಲ್ಡ್ ಮೆಂಟರ್ಶಿಪ್ನಾಗ. ಅದನ್ನ ಹಾಕ್ತೀನಿ, ಬೇಕಾದ್ರೆ ಚಂದ ನೋಡ್ರಿ. ಅರ್ಥತಾ? ಅದ್ರ ಇಂಪಾರ್ಟೆನ್ಸ್ ಏನಂತ ಅವಾಗ ಗೊತ್ತಾಗುತ್ತೆ ನಿಮಗೆ. ಇವತ್ತಿನ ಟಾರ್ಗೆಟ್ ಏನಂತ ಹೇಳಿದೆ ನಿಮ್ಗೆ, ಫ್ಯಾಕ್ಟ್ಸ್ ಡೇ. ಇವತ್ತು ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ರಿ. ಇವೇನೆ ತಿದ್ದುಪಡಿಗಳು ಯಾವುವು, 100 ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಶೆಡ್ಯೂಲ್ಸ್. ಇವು ವೆರಿ ವೆರಿ ಇಂಪಾರ್ಟೆಂಟ್ ಡೇ ಇವತ್ತು ಮಲ್ಟಿಪಲ್ ಟೈಮ್ಸ್ ರಿವಿಷನ್ಸ್ ಮಾಡ್ರಿ. ಆಮೇಲೆ ಕಾನ್ಸೆಪ್ಟ್ ಹೆಂಗ್ ಬಿಲ್ಡ್ ಮಾಡೋದು ಹೇಳಿದ್ದು ಅರ್ಥ ಆಗೈತೆ ಅನ್ಕೊಂಡಿನಿ. ಆಮೇಲೆ ಚಂದ ಹೋದ್ರಿ. ಆಲ್ ದ ಬೆಸ್ಟ್. ಐ ಹಿಯರ್ ಬೈ ಸೈನಿಂಗ್ ಆಫ್ ವಿಶ್ವ, ಒನ್ ಆಫ್ ದ ಅನ್ರಿಸರ್ವ್ಡ್ ಮೈಂಡ್ ಆಫ್ ಕರ್ನಾಟಕ. ಥ್ಯಾಂಕ್ ಯು, ಧನ್ಯವಾದಗಳು.